ಎಲ್ಲರೂ ಹೋಟೆಲ್ ಸಕ್ಕರೆ ಬಾಯಿಲ ಮಸ್ಟ್ ವಿಸಿಟ್ ಮಾಡಿ. ಇಲ್ಲೇ ಇದೆ ಹೋಟೆಲ್, ನೋಡ್ಕೊಳ್ಳಿ. ಪಾಟ್ಲಾ ಫಿಶ್ ಇದೆ. ಯಾವ್ದು ಸರ್ ಇದು? ಗೌರಿನಾ? ಹೆಸರು ಮೇಡಮ್? ರಮ್ಯಾ. ರಮ್ಯಾ ಅಂತ. ಎಲ್ಲಿಂದ ಬಂದ್ರಿ? ಬೀದರಿಂದ ಬಂದ್ರಿ? ಅದೇ ಇಲ್ಲಿ ಟೇಸ್ಟ್ ಮಾಡ್ಬೇಕಂತ. ಇಲ್ಲಿ ಸೀ ಫುಡ್ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಮಾಡ್ಬೇಕಂತಾನೆ ಬಂದ್ವಿ. ರಿಲೇಟಿವ್ಸ್ ಇದ್ದಾರೆ ಭದ್ರಾವತಿಲಿ, ಬಂದಾಗೆಲ್ಲ ಈ ಕಡೆ ಬರ್ತಿರ್ತೀವಿ. ಅವ್ರು ಯಾವಾಗ್ಲೂ ಬರ್ತಿರ್ತಾರೆ. ಏನ್ ಆರ್ಡರ್ ಮಾಡಿ? ಬಾಂಗ್ಡಾ, ಅಂಜಲ್, ರವಾ ಫ್ರೈ, ಪ್ರಾನ್ಸು, ಎಗ್ ಚಿಲ್ಲಿ. ನಂಗೆ ಬಾಂಗ್ಡಾ ಯಾವಾಗ್ಲೂ ಮಾಡಿ. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಓಕೆ ಸರ್, ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿ? 5 ವರ್ಷ ಆಯ್ತು. ಓಕೆ ಸರ್, ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟಿತ್ತು ಸರ್ ಪ್ರೈಸ್? ಸ್ಟಾರ್ಟ್ ಮಾಡಿದಾಗ 170, 180 ಇತ್ತು. ಯಾವುದು ಫಿಶಾ? ಓಕೆ, ಫಿಶ್ ಊಟನಾ ಫಿಶ್ ಫ್ರೈ? ಫಿಶ್ ಫ್ರೈ, ಗೌರಿ ಫ್ರೈ ಜಾಸ್ತಿ ಮಾಡಿ. ಓಕೆ ಸರ್, ಅಂದರೆ ಇದು ಏನು ಕಸ್ಟಮರ್ಸ್ಗೆ ನೀವೇ ಕುಕ್ಕಿಂಗ್ ಸೆಕ್ಷನಲ್ಲಿ ನೀವೇ ಇದು ಮಾಡ್ತೀರಾ? ಹಾಂ ಹಾಂ ಹಾಂ, ಅಂದರೆ ನೀವೇ ಓಡಾಡಿ ಪ್ರತಿಯೊಂದು ಬೇಗ ಬೇಗ ಮಾಡಿಸ್ತೀವಿ. ಅಂದರೆ ಲೇಟ್ ಆಗಬಾರ್ದು ಅನ್ನೋ ರೀಸನ್. ಓಕೆ ಸರ್, ನಿಮ್ಮ ಹೋಟ್ಲಲ್ಲಿ ಯಾವುದು ಸರ್ ಫಾಸ್ಟ್ ಮೂವಿಂಗ್ ತುಂಬ ಅಂತಂದ್ರೆ? ಗೀ ರೋಸ್ಟ್, ಚಿಕನ್, ಫ್ರಾನ್ಸ್, ಕ್ರ್ಯಾಬ್, ಗೀ ರೋಸ್ಟ್, ಎಲ್ಲ ಗೌರಿ ತವಾ, ಎಲ್ಲ ಐಟಮ್ ಪ್ರತಿಯೊಂದು ಒಂದೇ ತರ ಎಲ್ಲ ಐಟಮ್ ಬರ್ತದೆ. ಎಲ್ಲ ಟೇಸ್ಟ್ ಎಲ್ಲ ಇದೆ ಒಂದೇ ತರ. ಚಿಕನ್, ಗೀ ರೋಸ್ಟ್, ಫ್ರಾನ್ಸ್, ಫಾಸ್ಟ್ ಮೂವಿಂಗು. ಫ್ರಾನ್ಸ್ ತುಂಬ ಹೋಗುದು. ಜಾಸ್ತಿ ಹೋದ್ರೆ ಫ್ರಾನ್ಸ್, ಅಂಜಲ್, ಗೌರಿ ಜಾಸ್ತಿ, ಬಂಗಡ ಇದೆ, ಎಲ್ಲ ಫಾಸ್ಟ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಾನು ಐಶ್ವರ್ಯ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾವು ಹುಬ್ಳಿಯಿಂದ ಬಂದಿರೋದು. ಹುಬ್ಳಿಯಿಂದ ಏನು ಯಾವಾಗ ಬರ್ತಿರ್ತೀರಾ ಅಥವಾ? 2 to 3 years ಅದು ಇಲ್ಲೇ ವಿಸಿಟ್ ಮಾಡ್ತೀವಿ ನಾವು. ಓಕೆ, ಏನು ಡಿಶಸ್ ಇಷ್ಟ ಆಯ್ತು ಮೇಡಮ್? ನಾವು ನಾನ್ ವೆಜ್ ತಗೊಂಡಿದ್ವಿ, ಎಲ್ಲಾ ಡಿಶ್ ಚೆನ್ನಾಗಿತ್ತು. ಆದ್ರೆ ಚಿಕನ್ 65 ಮತ್ತೆ ಗಾರ್ಲಿಕ್ ಚಿಕನ್ ಬಹಳ ಚೆನ್ನಾಗಿತ್ತು. ಮತ್ತೆ ವೆಜ್ ಎಲ್ಲ ಚೆನ್ನಾಗಿದೆ, ಆದ್ರೆ ನಾನ್ ವೆಜ್ ಇಸ್ ಬೆಟರ್. ಹೇಗಿತ್ತು ಮೇಡಮ್? ಕ್ವಾಲಿಟಿ ಕ್ವಾಂಟಿಟಿ ಎರಡು ತುಂಬಾ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಜೊತೆ ಬರೋಕ್ಕೆ ತುಂಬಾ ಚೆನ್ನಾಗಿದೆ ಪ್ಲೇಸ್. ಮಶ್ರೂಮ್ ಪೆಪ್ಪರ್ ಡ್ರೈನಾ ಸರ್? ಹೇಗಿದೆ? ನಾಟಿ ಸ್ಟೈಲ್ ಕಪ್ಪಿಗೆ ಅವರೇ ಕೇಳ್ಬಿಟ್ರು, ಈಗ ಯಾವ ಸ್ಟೈಲ್ ಬೇಕು, ನಾಟಿ ಸ್ಟೈಲ್ ಬೇಕಾ ಅಥವಾ ಸ್ಟೈಲ್ ಇಲ್ಲ ಅಂತ. ನಾವು ನಾಟಿ ಸ್ಟೈಲ್ ಸಜೆಸ್ಟ್ ಮಾಡಿದ್ರೆ ಹಂಗೆ ತಂದ್ಕೊಡ್ತೀವಿ. ನೀವು ಬರ್ತಾ ಇರ್ತೀರಾ ಸರ್ ಈ ಫ್ಯಾಮಿಲಿ ಜೊತೆ? ಬರ್ತಾ ಇರ್ತೀವಿ, ಫ್ಯಾಮಿಲಿ ಬರ್ತಾರೆ. ಇವತ್ತು ಇಬ್ಬರು ಬಂದಿದ್ದೀವಿ, ಫ್ಯಾಮಿಲಿಯೇ ಬರ್ತೀವಿ. ಅಂದರೆ ಈವ್ನಿಂಗ್ ಟೈಮ್ ಬರ್ತೀವಿ, ಗಾರ್ಡನಲ್ಲಿ ನಮಗೆ ಇದೇ ಕೊಟ್ಬಿಡ್ತಾರೆ ಟೇಬಲ್ಲು, ಅಲ್ಲಿ ಇನ್ನೂ ಎಂಜಾಯ್ ಮಾಡ್ತೀವಿ. ಬರ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ಚೆನ್ನಾಗಿದೆ, ಫುಡ್ ವೈಸು ಕ್ವಾಲಿಟಿ ಎಲ್ಲ ಭಾಳ ಚೆನ್ನಾಗಿದೆ. ಸ್ಪೈಸಿ ಆಗಿ ಅಥವಾ ಸಾಲ್ಟ್ ಆಗಿ ಕರೆಕ್ಟಾಗಿ ನಮ್ಗೆ ಹೆಂಗೆ ಬೇಕು ಆ ಥರ ಮಾಡ್ಕೊಟ್ಟಿರ್ತಾರೆ. ಜಾಸ್ತಿ ಇರೋಲ್ಲ, ಕಡಿಮೆನೇ ಇರೋಲ್ಲ, ಪರ್ಫೆಕ್ಟಾಗಿರುತ್ತೆ ಕಾಂಬಿನೇಷನ್.
ನೀವು ಆನ್ ದಿ ವೇ ಚೆಕ್ ಮಾಡಿದ್ರೆ ತುಂಬಾ ರೆಸ್ಟೋರೆಂಟ್ಗಳು ಸಿಗುತ್ತೆ ಇಲ್ಲಿ ಬರ್ತಾ. ನಾನು ಇಲ್ಲಿ ಏನಕ್ಕೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಕ್ಲಾಸ್ ಆಗಿರುತ್ತೆ, ಹೈಜೀನ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಆ ಉದ್ದೇಶಕ್ಕೆ ಇಲ್ಲಿಗೆ ಹೋಗ್ತೀವಿ. ಒಂದು ಫುಡ್ ಅಂತಲ್ಲ, ನಾವು ಆರ್ಡರ್ ಮಾಡೋ ಎಲ್ಲಾ ಫುಡ್ ಕೂಡ ಚೆನ್ನಾಗಿರುತ್ತೆ, ಕ್ವಾಲಿಟಿ ಇರುತ್ತೆ, ಟೇಸ್ಟ್ ಇರುತ್ತೆ. ಮತ್ತೆ ಅವಾಗಿಂದ ನಾವು 1 ಇಯರ್ ಬರ್ತಾರೆ, ನಮ್ಗೆ ಅಲ್ಲಿಗೆ 1% ಕೂಡ ಎಲ್ಲೂ ಕಡಿಮೆ ಅಂತ ಅನ್ಸಿಲ್ಲ. ಅದೇ ತರ ಮೇಂಟೈನ್ ಮಾಡಿದ್ದಾರೆ ಟೇಸ್ಟ್ ಅಲ್ಲಿ ಮಾತ್ರ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಯಾವ್ದು ಬಿಡ್ಬೇಕು ಅಂತ ಅನ್ಸಲ್ಲ ನಮ್ಗೆ ಹೊಟ್ಟೆಲಿ, ಹಂಗಿರುತ್ತೆ. ಸರ್ ಹೇಗೆ ಇಷ್ಟು ವರ್ಷ ಹೇಗೆ ಮಾಡ್ಕೊಂಡು? ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಯ್ತು, ಆದ್ರೆ ಈಗ ಆರಾಮಾಗಿ ನಡೆದೋಗ್ತಿದೆ. ತಲೆಬಿಸಿದೆ, ಆರಾಮಾಗಿ ನಡೆದೋಗ್ತಿದೆ. ಸ್ಟಾರ್ಟಿಂಗ್ ಏನ್ ಕಷ್ಟ ಆಯ್ತು ಸರ್ ನಿಮ್ಗೆ? ಸ್ಟಾರ್ಟಿಂಗ್ ಅಂದ್ರೆ ಸ್ವಲ್ಪ ಜನನೂ ಕಮ್ಮಿ ಇತ್ತು. ಈಗ ನಾವು ಟೇಸ್ಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಕೊಡ್ತಿದ್ವಿ. ಅದಾಗೆ ಚೆನ್ನಾಗಿ ನಡೆದೋಗ್ತಾ ಇತ್ತು. ಸರ್ ಕ್ವಾಲಿಟಿ ನೋಡಿದ್ವಿ, ತುಂಬಾ ಕ್ಲಾಸ್ ಆಗಿತ್ತು, ಅಂದ್ರೆ ಎಲ್ಲ ನ್ಯಾಚುರಲ್ ಆಗಿ. ಹೇಗೆ ಸರ್? ನಾವು ಫಸ್ಟಿಂದಾನು ಬಹಳ ಚೆನ್ನಾಗಿದೆ. ನಮ್ದು ಮನೆ ತರನೇ ಅಡಿಗೆ ಮಾಡಿಸ್ತೀವಿ. ಎಲ್ಲರೂ ಮನೇಲಿ ಹೇಗೆ ಮಾಡ್ತಾರೆ ಅದೇ ತರನೇ ಅಡಿಗೆ ಮಾಡ್ತೀವಿ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿ ಹೋಗ್ತಾರೆ. ನಮ್ಮಲ್ಲಿ ಇವತ್ತಿಗೆ ಒಂದೇ ಐಟಮ್ ಕಂಪ್ಲೇಂಟ್ ಇಲ್ಲ, ಒಂದು ಐಟಮ್ ಕಂಪ್ಲೇಂಟ್. ನನ್ನ ಹೆಸರು ಸಿಂಚನಾ ಅಂತ. ಸಿಂಚನಾ, ನಾವಿಲ್ಲಿ 4 ಇಯರ್ಸ್ ಇಂದ ಬರ್ತಾ ಇದೀವಿ. ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಫುಡ್ ವೈಸ್ ಹೇಳೋದಾದ್ರೆ ಯೂಶಲ್ ಆಗಿ ಫಿಶ್ ಅಲ್ಲಿ ತವಾ ಫ್ರೈ ಚೆನ್ನಾಗಿದೆ, ಕಾಟ್ಲಾನು. ಆಮೇಲೆ ಎಲ್ಲ ಐಟಮ್ಸ್ ಚೆನ್ನಾಗಿದೆ. ನೀವ್ ಯಾವ್ದು ಟ್ರೈ ಮಾಡಿದ್ರಿ ಮೇಡಮ್? ಏನು? ನೀವ್ ಯಾವ್ದು ಟ್ರೈ ಮಾಡಿದ್ರಿ? ಫಿಶ್ ಅಲ್ಲಿ ಗೌರಿ ಟ್ರೈ ಮಾಡಿ. ಓಕೆ. ಅಂಡ್ ನೀನ್ ಹೇಳು, ಹೆಂಗನ್ಸ್ತು ನಿನಗೆ? ಅಂದ್ರೆ ನಾವಿಲ್ಲಿ 4 ಇಯರ್ಸ್ ಇಂದ ಬರ್ತಾ ಇದೀವಿ. ಎವ್ರಿ ಸಿಂಗಲ್ ಬರ್ಡೇ ಸೆಲೆಬ್ರೇಷನ್ ಎಲ್ಲದಕ್ಕೂ ಇಲ್ಲೇ ಬರ್ತೀವಿ. ಆಮೇಲೆ ಆಂಬಿಯನ್ಸ್ ಚೆನ್ನಾಗಿದೆ, ಆಮೇಲೆ ಸರ್ವಿಸ್ ಚೆನ್ನಾಗಿದೆ, ಫುಡ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಚೆನ್ನಾಗಿದೆ. ಆಮೇಲೆ ಅಕ್ಕಿ ರೊಟ್ಟಿ ಮತ್ತೆ ಚಿಕನ್ ಗೀ ರೋಸ್ಟ್ ಮಸ್ಟ್ ಟ್ರೈ. ಆಲ್ಮೋಸ್ಟ್ ಬರ್ಡೇ ಪಾರ್ಟೀಸ್ ಎಲ್ಲ ಇಲ್ಲೇ ಮಾಡ್ತೀವಿ ನಾವು. ಆಮೇಲೆ ಫಿಶ್ ತವಾ ಫ್ರೈ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಗೌರಿ ಮತ್ತೆ ಕಾಟ್ಲಾ. ಯು ಕ್ಯಾನ್ ಟ್ರೈ ಇಟ್. ಆಮೇಲೆ ಎಗ್ ಡಿಶಸ್ ಚೆನ್ನಾಗಿದೆ, ಪನೀರ್ದು ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲದೂ ಚೆನ್ನಾಗಿದೆ. ಆಮೇಲೆ ಬರ್ಡೇ ಮಾಡಕ್ಕೆ ಇದು ಬೆಸ್ಟ್ ಪ್ಲೇಸ್. ಆಮೇಲೆ ಸರ್ವಿಸ್ ಕೂಡ ಚೆನ್ನಾಗಿದೆ, ಬೇಗ ಸರ್ವಿಸ್ ಮಾಡ್ತಾರೆ, ಫ್ರೆಂಡ್ಲಿ ಇದಾರೆ, ಚೆನ್ನಾಗಿರ್ತದೆ, ಎನ್ವೈರನ್ಮೆಂಟ್ ಚೆನ್ನಾಗಿದೆ. ಆಮೇಲೆ ಆಂಬಿಯನ್ಸ್ ಚೆನ್ನಾಗಿದೆ, ಗ್ರೀನರಿ ಇದೆ ಅಲ್ವಾ, ಸೊ ಸರ್ ನಿಮ್ಮ ನೇಮ್? ನಾವು ಪ್ರಜ್ವಲ್ ಅಂತ, ಶಿವಮೊಗ್ಗದವರೇ. ಒಳ್ಳೆ ರೆಸ್ಟೋರೆಂಟು. ನಾವು ಫಿಶ್ ಒಂದು ಅಂಜಲ್ ಆರ್ಡರ್ ಮಾಡಿದ್ವಿ, ಮತ್ತೆ ಕಾಟ್ಲಾ ಆರ್ಡರ್ ಮಾಡಿದ್ವಿ, ಮತ್ತೆ ಪಾಂಪ್ಲೆಟ್ ಆರ್ಡರ್ ಮಾಡಿದ್ವಿ, ಮತ್ತೆ ಚಿಕನ್ನು ತುಂಬಾ ಟೇಸ್ಟ್ ಚೆನ್ನಾಗಿದೆ. ಮತ್ತೆ ನೇಚರ್ ಫ್ರೆಂಡ್ಲಿ ಇದೆ, ಅದಕ್ಕೆ ತುಂಬಾ ಖುಷಿ ಇದೆ. ಟೋಟಲ್ ಸಕ್ಕರೆ ಬೇಲಲ್ಲಿ ಒಂದು 10 ಸತಿ ಬಂದಿದ್ದೀವಿ ಇವಾಗಲೇ. ಟೇಸ್ಟ್ ಮತ್ತೆ ಫಿಶ್ ಎಲ್ಲ ತುಂಬಾ ಫ್ರೆಶ್ ಇದೆ, ಅದೇ ಖುಷಿ ಆಗುತ್ತೆ. ಎಷ್ಟು ವರ್ಷದಿಂದ ಬರ್ತಿದ್ದಾರೆ ಸರ್? ನಾವು 3 ವರ್ಷದಿಂದ ಬರ್ತಾ ಇದ್ದೀವಿ. 3 ಇಯರ್ಸ್ ಫ್ಯಾಮಿಲಿ ಜೊತೆನೇ ಬರ್ತೀವಿ? ಹಾಂ. ಏನು ಆರ್ಡರ್ ಮಾಡಿದ್ವಿ? ಈಗ ನಾನು ಚಿಕನ್ ಆರ್ಡರ್ ಮಾಡಿದ್ದೀನಿ. ಚಿಕನ್, ಫಿಶ್ ಆರ್ಡರ್ ಮಾಡಿದ್ದೀನಿ. ಚಿಕನ್ ಎಲ್ಲ ತುಂಬಾ ಫ್ರೆಶ್ ಇದೆ. ಟೇಸ್ಟ್ ವೈಸ್ ನಮ್ಗೆ ಹೇಗೆ ಹೇಳ್ತೀವಿ ಅದು ಮಾಡ್ಕೊಡ್ತಾರೆ, ಅದೇ ಖುಷಿ. ಸಂದೀಪ್. ಎಲ್ಲಿಂದ ಬಂದಿದೆ ಸರ್? ಭದ್ರಾವತಿ. ಹೌದು, ಬರ್ತಾ ಇರ್ತೀರಾ ಸರ್? ಹೌದು, ಯೂಶಲಿ ಬರ್ತಾ ಇರ್ತೀವಿ ಮೊದಲಿಂದ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ, ಒಳ್ಳೆ ಟೇಸ್ಟ್ ಇದೆ. ಎಲ್ಲ ಫಿಶ್ಗಳು ವೆರೈಟೀಸ್ ತುಂಬಾ ಸೀ ಫುಡ್ ಸಿಗುತ್ತೆ, ಇವನ್ ರಿವರ್ ಫುಡ್ಗಳು ಸಿಗುತ್ತೆ. ಫುಡ್ ಕ್ವಾಲಿಟಿ ಅಲ್ಟಿಮೇಟ್ ಇದೆ, ಟೇಸ್ಟ್ ಒಂದು ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬರೋಕ್ಕೆ ರೆಕಮೆಂಡೆಡ್, ಏನು ತೊಂದರೆ ಇಲ್ಲ. ತುಂಬಾ ಒಳ್ಳೆ ಅಂಬಿಯನ್ಸ್, ತುಂಬಾ ಚೆನ್ನಾಗಿದೆ. ನಮಸ್ತೆ, ನನ್ನ ಹೆಸರು ಶ್ರೀನಾಥ್ ಸಾವಂತ್ ಅಂತಂದೆ. ನಮ್ಮ ಶ್ರೀಮತಿಯವರು ಸ್ವಾತಿ ಸಾವಂತ್ ಅಂತಂದು. ನಮಸ್ತೆ. ಹಾಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ, ಶ್ರುತಿ ಅಂತಂದೆ. ನಾವು ವಾರಕ್ಕೊಂದ್ಸಲಿ ಇಲ್ಲ 15 ದಿನಕ್ಕೊಂದ್ಸಲಿ ಬಂದು ಶಿವಮೊಗ್ಗ ಹಾಗೂ ತೀರ್ಥಹಳ್ಳಿ ಮಧ್ಯೆ ಇರತಕ್ಕಂಥ ಗಾಜ್ನೂರು, ಹಾಗೆ ಇಲ್ಲೇ ಮುಂದೋದ್ರೆ ಸಕ್ರೆಬೇಲು ಆನೆ ಬಿಡಾರ ಇದೆ. ಫ್ಯಾಮಿಲಿ ಬಂದು ನೋಡತಕ್ಕಂಥ ಸುಂದರವಾದ ಅದ್ಭುತವಾದ ಪ್ಲೇಸು. ಹಾಗೆ ಇಲ್ಲಿ ಬಂದ್ರೆ ಈ ಹೋಟ್ಲಲ್ಲಿ ಸಕ್ರೆಬೇಲು ಅಂತ ಹೋಟ್ಲಿದೆ. ಇದರಲ್ಲಿ ರುಚಿಕರವಾದ ಊಟ ತಯಾರಾಗುತ್ತೆ. ಹಾಗೆ ಮಕ್ಕಳು ಕುಣಿದಾಡ್ಲಿಕ್ಕೆ ಉದ್ಯಾನವನ ತರ ಇದೆ. ಆಮೇಲೆ ಇಲ್ಲಿ ಮುಂದೆ ಹೋದ್ರೆ ಇನ್ನು ಸ್ವಲ್ಪ ದಿನ ಮುಂದೆ ಹೋದ್ರೆ ನಮ್ಮ
ಮಂಡಗದ್ದೆ ಇದೆ, ಪಕ್ಷಿಧಾಮ ಇದೆ, ಸುಂದರವಾದ ಅಚ್ಚುಕಟ್ಟಾದಂತ ನೋಡಂತ ಪ್ಲೇಸ್ಗಳು ಸಹ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದ್ಭುತವಾಗಿದೆ. ಬಂದು ಒಮ್ಮೆ ಭೇಟಿ ಕೊಡಿ. ನಾವು ತಿಂಗಳಿಗೆ ಒಂದ್ಸಲಿ 15 ಒಂದ್ಸಲಿ ಬಂದು ಹೋಗ್ತಾ ಇರ್ತೀವಿ. ನಮಗೆ ಇಲ್ಲೇ 15 ಕಿಲೋಮೀಟರ್ ಡಿಸ್ಟೆನ್ಸ್ ಭದ್ರಾ ಅಭಯಾರಣ್ಯ ಅಂತ ನಮ್ದು. ಭದ್ರಾ ಡ್ಯಾಮ್ ಇದೆ ನಮ್ಮ ಹಿಂಬದಿಯಲ್ಲಿ. ಹಾಗೆ ಇಲ್ಲಿ ನೋಡ್ರಿ ಗಾಜನೂರು ಡ್ಯಾಮ್ ಇದೆ, ಸುತ್ತ ನೀರಿದ್ದೆ, ಸೆಂಟ್ರಲ್ಲಿ ದ್ವೀಪದ ರೀತಿಯಲ್ಲಿ ಇದ್ದಂತ ಪ್ಲೇಸ್ ಇದು. ಒಂದ್ಸಲಿ ಫ್ಯಾಮಿಲಿ ಸಮೇತ ಬಂದು ನೋಡಂತ ಜಾಗ ಇದೆ. ಇದು ಶಿವಮೊಗ್ಗ ತೀರ್ಥಹಳ್ಳಿ ಸೆಂಟ್ರಲ್ ಇದೆ, ಗಾಜನೂರು ಅಂತ. ಮುಂದೋದ್ರೆ ಇಲ್ಲಿ ಸಕ್ಕರೆ ಬೈಲು, ಆನೆ ಬಿಡಾರ ಇದೆ. ಸರ್ವಸಾಮಾನ್ಯವಾಗಿ ಇಲ್ಲಿ ಬಂದಂತ ಜನ ಈ ವಾತಾವರಣಕ್ಕೆ, ಪರಿಸರಕ್ಕೆ ತಕ್ಕಂತೆ ಇಲ್ಲಿ ಒಂದು ರಸ್ತೆ ಬದಿಯಲ್ಲಿ ಒಂದು ಹೋಟ್ಲು ರೆಸಾರ್ಟ್ ತರ ಇದೆ, ಬಹಳ ಅಚ್ಚುಕಟ್ಟಾಗಿದೆ. ಹಾಗೂ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡಿ ಎಂಜಾಯ್ ಮಾಡುವಂತ ಒಂದು ವಾತಾವರಣ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ, ಅದರಲ್ಲೂ ಈ ಗಾಜನೂರು ಪ್ರದೇಶದಲ್ಲಿ ತುಂಬಾ ಇದೆ. ಅದರಲ್ಲೂ ವಿಶೇಷವಾಗಿ ಈ ಹೋಟೆಲ್ನ ವಿಶೇಷ ಫುಡ್ಗಳು ತಯಾರು ಮಾಡುತ್ತಾರೆ. ಹಾಗೆ ರುಚಿಕರ, ಸ್ವಚ್ಛತೆ ಎಲ್ಲ ಇರುತ್ತೆ. ಇಲ್ಲ ನನಗೆ ಸಾಕಿದೆ, ಇದೇ ಕೊಡ್ತೀನಿ. ನಾನು ಸ್ವಲ್ಪ ಇದೆ. ಹೌದು, ಇನ್ನೊಂದು ಕೊಡಿ. ಇನ್ನೊಂದು ಕೊಡಿ. ಬಿಸಿ ಬಿಸಿಯಾಗಿದೆ ಟೇಸ್ಟು. ನೀರ್ ದೋಸೆ, ಹಾಗೆ ಫಿಶ್ ಮಸಾಲೆ ಇದೆ. ಹಾಗೆ ಸೈಡ್ಸಿಗೆ ತವಾ ಫ್ರೈ ಇದೆ, ಗೋರಿ ಕಾಟ್ಲ ಎಲ್ಲ ಇದೆ. ಅಲ್ಲಿ ಬಂದು ಅದ್ಭುತವಾಗಿ ಊಟ ಮಾಡ್ಕೊಂಡು ಮಕ್ಕಳ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಎಲ್ಲ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಂತ ಬರ್ತಾ ಇದೀವಿ ಹೋಟ್ಲಿಗೆ. ನಾವು ಇಲ್ಲೇ ಬಂದ್ರೆ ಸುಮಾರು ಉಡುಪಿ, ಮಂಗಳೂರು ಅಥವಾ ಉಡುಪಿ ಕಡೆಗೆಲ್ಲ ಬಂದ್ರೆ ನಾವು ಈ ಹೋಟ್ಲ್ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ಇಲ್ಲಿ ಬಂದ್ರೆ ಫೇವರೇಟ್ ಫುಡ್ ಆದಂತ ರವಾ ಫ್ರೈ ಮತ್ತು ತವಾ ಫ್ರೈ, 2 ಫಿಶ್ ನ ನಾವು ಯಾವಾಗ್ಲೂ ಫ್ಯಾಮಿಲಿ ಸಮೇತ ಬಂದು ತಿನ್ಕೊಂಡೆ ಮುಂದೆ ಹೋಗೋದು. ಹೇಗೆ ಹುಡುಗರು ಇಷ್ಟು ಜನ 30 ಸ್ಟಾಫ್ ಕೂಡ ನಿಮ್ಮ ಹುಡುಗರು ಇಷ್ಟೊಂದು ಡಿಸಿಪ್ಲಿನ್ ಆಗಿ ಹೇಗೆ ಕಸ್ಟಮರ್ಸಿಗೆ ಅಷ್ಟು ಫಾಸ್ಟ್ ಆಗಿ ಮಾಡೋದು? ಮನೆ ತರನೇ ಕೆಲಸ ಇಲ್ಲಿ ಮಾಡೇ ಮಾಡ್ತಾರೆ, ಅದು ನಮಗೆ ನಂಬಿಕೆ ಇದೆ, ಮಾಡೇ ಮಾಡ್ತಾರೆ ಅವರು. ಇಲ್ಲ ಅಂದ್ರೂ ಮ್ಯಾನೇಜ್ ಮಾಡ್ತಿರ್ತಾರೆ. ಇಲ್ಲ ನಾವು ಇರ್ಬೇಕು ಅಂತಾನೆ ಇಲ್ಲ, ಅವ್ರ ಸೇಮ್ ನಾವ್ ಇದ್ದು ಹೇಗ್ ಮಾಡ್ತೇವೆ, ನಾವ್ ಇಲ್ಲಿದ್ದವನು ಅದೇ ತರ ಮಾಡ್ತಾರೆ. ಸರ್ ಫಿಶ್ ರೇಟ್ ಎಷ್ಟಿದೆ ಸರ್ ಸ್ಟಾರ್ಟ್ ಮಾಡಿ? ಸ್ಟಾರ್ಟಿಂಗ್ 160 ಈ ತರ ಇತ್ತು, 10 ರೂಪಾಯಿ ಜಾಸ್ತಿ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ 160, 170 ಈ ತರ ಇತ್ತು, 10 ರೂಪಾಯಿ ಇವಾಗ ಜಾಸ್ತಿ. ಓಕೆ, 10 ರೂಪೀಸ್ ಅಷ್ಟೇ ವೇರಿಯೇಷನ್. ಅಷ್ಟೇ, 5 years ಇಂದ 10 ರೂಪೀಸ್ ಅಷ್ಟೇ ವೇರಿಯೇಷನ್. ಓಕೆ ಸರ್, ನಿಮ್ಮ ಹೋಟೆಲ್ ಅಡ್ರೆಸ್ ಹೇಳಿ. ಶಿವಮೊಗ್ಗ ಟು ತೀರ್ಥಹಳ್ಳಿ ರೋಡ್, ಹೋಟೆಲ್ ಸಕ್ಕರೆ ಬೈಲು. ಎಷ್ಟೊತ್ತವರೆಗೂ ಓಪನ್ ಇರುತ್ತೆ ಸರ್? ಓಪನ್ ಬೆಳಿಗ್ಗೆ 11ರಿಂದ ರಾತ್ರಿ 11. ಬೆಳಗ್ಗೆ 11ರಿಂದ ರಾತ್ರಿ 11. ಓಕೆ ಸರ್, ಏನು ಕಸ್ಟಮರ್ಸ್ ಮತ್ತೆ ಎಲ್ಲ ಅಷ್ಟು ಜನ ಹುಡುಗರನ್ನ ಮೇಂಟೈನ್ ಮಾಡ್ತಾರ? ಅಂದ್ರೆ ಕಸ್ಟಮರ್ 30 ಮೆಂಬರ್ಸ್ ಇದ್ದಾರೆ ಸ್ಟಾಫ್. ಮಾಮೂಲಿ ಮನೆ ತರನೇ ನೋಡ್ತಿದ್ದಾರೆ, ಕಸ್ಟಮರ್ ಮನೆ ತರನೇ ನೋಡ್ತಿದ್ದಾರೆ, ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ನೀವು ಓಡಾಡೋದು ಕುಕಿಂಗ್ ಸೆಕ್ಷನ್ ಅಲ್ಲಿ ನೀವು ಓಡಾಡೋದು ಕಾರಣ ಅಂದ್ರೆ ಕಸ್ಟಮರ್ಸಿಗೆ ಲೇಟ್ ಆಗಬಾರ್ದು, ಆ ತರ ನಾವು ಸ್ವಲ್ಪ ಕೇರ್ ತಗೋತೀವಿ.
ನಿಮ್ದೆಲ್ಲಿ ಲೊಕೇಶನ್? ಮೇಡಮ್ ನಿಮ್ಮ ಹೆಸರು? ಸೌಂದರ್ಯ. ಮೇಡಮ್ ಹೇಗಿತ್ತು? ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಏನು ಆರ್ಡರ್ ಮಾಡಿ? ನಾವು ನೀರು ದೋಸೆ ಮತ್ತೆ ನೀರು ದೋಸೆ, ಬಂಗಡೆ ಫ್ರೈ ಹಾಂ, ಸೂಪರ್ ಆಗಿತ್ತು. ಬಾಂಗ್ಡರ್. ಹಾಂ, ಬರ್ತಾ ಇರ್ತೀರಾ ಮೇಡಮ್? ಒಂದು ಫಸ್ಟ್ ಟೈಮು. ಹಾಂ, ಚೆನ್ನಾಗಿತ್ತು. ಚೆನ್ನಾಗಿ ಇಷ್ಟೆಲ್ಲ ಆಲ್ಮೋಸ್ಟ್ ಖಾಲಿ ಮಾಡಿ. ಹುಬ್ಳಿಂದ ಬಂದಿರೋದು. ನನ್ನ ಫುಲ್ ಫ್ಯಾಮಿಲಿ ಯಾವಾಗಾದ್ರೂ ಶಿವಮೊಗ್ಗಕ್ಕೆ ಬಂದಿದ್ರೆ ಇಲ್ಲಿ ವಿಸಿಟ್ ಮಾಡ್ತೀವಿ. ಹೋಟೆಲ್ ಹೆಸರು ಸಕ್ಕರೆ ಬೈಲು ಅಂತ. ಲೊಕೇಶನ್ ಎಲ್ಲ ಬಹಳ ಚೆನ್ನಾಗಿದೆ. ಹೋಟ್ಲ್ ಹೇಳ್ಬೇಕಂದ್ರೆ ಇಂಟೀರಿಯರ್ ಮತ್ತೆ ಲಾನ್ ಸಖತ್ತಾಗಿದೆ. ಫುಡ್ ಕೇಳ್ಬೇಕಂದ್ರೆ ಎಲ್ಲ ಡಿಶ್ ಚೆನ್ನಾಗಿದೆ. ಅದೇ ನಾನ್ ವೆಜ್ ರೆಕಮೆಂಡೇಶನ್ ಬೇಕಾದ್ರೆ ಗಾರ್ಲಿಕ್ ಚಿಕನ್ ಮತ್ತೆ ಚಿಕನ್ 65 ಚೆನ್ನಾಗಿದೆ. ಹೋಟೆಲ್ ಸಕ್ಕರೆ ಬೈಲು.